ಸರ್ಕಾರದಲ್ಲಿ ಕೆಲವು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಎಷ್ಟು ಹುದ್ದೆ ಖಾಲಿ ಇದ್ದಾವೆ? 2,84,881 ಹುದ್ದೆಗಳು ಖಾಲಿ ಇದ್ದಾವೆ. 2,84,881 ಹುದ್ದೆಗಳು ಖಾಲಿ ಇದ್ದಾವೆ. 1,88,037 ಹುದ್ದೆಗಳು ಖಾಲಿ ಇದ್ದಾವೆ. ಆಮೇಲೆ ವಿವಿಧ ನಿಗಮ ಮಂಡಳಿಗಳಲ್ಲಿ ಬೋರ್ಡ್ಸ್ ಅಂಡ್ ಕಾರ್ಪೊರೇಷನ್ಗಳಲ್ಲಿ 1,01,420 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ಆಮೇಲೆ ವಿಶ್ವವಿದ್ಯಾಲಯಗಳಲ್ಲಿ 14,677 ಹುದ್ದೆಗಳು ಖಾಲಿ ಇದ್ದಾವೆ. 2,400 ಹುದ್ದೆಗಳು ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಕ್ಲಿಯರೆನ್ಸ್ ಸಿಕ್ಕಿದೆ. 24,300 ಹುದ್ದೆಗಳಿಗೆ ಸಿಕ್ಕಿದೆ. ಆಮೇಲೆ ಹೈದರಾಬಾದ್ ಕರ್ನಾಟಕ, ನೀವು ಹೈದರಾಬಾದ್ ಕರ್ನಾಟಕ ಬರಲ್ಲ ಅಲ್ವಾ? ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಮಾಲ್ ಇನ್ಫಾರ್ಮೇಷನ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ರಾಜ್ಯದಲ್ಲಿ ಖಾಲಿ ಇರುವಂಥ PC ಮತ್ತು PSI ಹುದ್ದೆಗಳು ಎಷ್ಟು ಮತ್ತು ರಿಕ್ರೂಟ್ಮೆಂಟ್ಗಳು ಯಾವಾಗ ಪ್ರಾರಂಭವಾಗುತ್ತದೆ, ರಾಜ್ಯದಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಎಂಬ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸ್ನೇಹಿತರೆ, ಸದನವು ವಿಧಾನಸಭಾ ಕಲಾಪಗಳು ಪ್ರಾರಂಭವಾಗಿದ್ದು ಅದರಲ್ಲಿ ಮಾನ್ಯ ಸದಸ್ಯರಾಗಿರುವಂಥ DS ಅರುಣ್ ಅವರು ಪ್ರಶ್ನೆಯನ್ನು ಕೇಳಿದ್ದರು. KSP ಡಿಪಾರ್ಟ್ಮೆಂಟ್ನಲ್ಲಿ ಎಷ್ಟು ಪ್ರಕರಣಗಳು ದಾಖಲಾಗಿವೆ ಮತ್ತು ಹುದ್ದೆಗಳು ಎಷ್ಟು ಖಾಲಿ ಇವೆ ಎಂಬ ಪ್ರಶ್ನೆಯನ್ನು ಕೇಳಿದ್ದರು. ಚುಕ್ಕೆ ಗುರುತಿಲ್ಲದ ಸಂಖ್ಯೆ 588 ಪ್ರಶ್ನೆಯನ್ನು ಅವರು ಕೇಳಿದ್ದರು. ಅದಕ್ಕೆ ಉತ್ತರವನ್ನು ಕೊಟ್ಟಿರುವಂಥ ಗೃಹ ಸಚಿವರು ಯಾವ ರೀತಿ ಹುದ್ದೆಗಳು ಖಾಲಿ ಇವೆ ಮತ್ತು ರಿಕ್ರೂಟ್ಮೆಂಟ್ ಯಾವಾಗ ಆಗುತ್ತದೆ ಎಂಬ ಮಾಹಿತಿಯನ್ನು ಸಹಿತ ಸದನಕ್ಕೆ ಕೊಟ್ಟಿದ್ದಾರೆ. ಅದರ ಪ್ರಕಾರ ನಾವು ಹುದ್ದೆಗಳು ಖಾಲಿ ಇರುವಂಥ ಹುದ್ದೆಗಳ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ, ರಾಜ್ಯದಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ನಾವು ನೋಡ್ಬೋದು. ಅಂದರೆ ಈಗ ಭರ್ತಿಗೆ ತಯಾರಿಯಲ್ಲಿರುವಂಥ ಹುದ್ದೆಗಳಾಗಿರುತ್ತದೆ. ಇಲ್ಲಿ ನೀವು ನೋಡ್ಬೋದು DSI ಹುದ್ದೆಗಳು ಮತ್ತು APC ಹುದ್ದೆಗಳು 1,650 ಹುದ್ದೆಗಳು ಮತ್ತು CPC ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ 4,110 ಹುದ್ದೆಗಳು. KSRP ಅಂದರೆ ಸ್ಪೈ RPC ಅಂತ ಹುದ್ದೆ ಬರುತ್ತೆ. ಅದರಲ್ಲಿ ಅದು 2,032 ಹುದ್ದೆಗಳು ಮತ್ತು KSISF 340 ಹುದ್ದೆಗಳು. PSI ಮತ್ತು CPC ಅಂದರೆ ಕ್ರೀಡಾ ವಿಭಾಗದಲ್ಲಿ 100 ಹುದ್ದೆಗಳನ್ನು ಮೀಸಲಿಡಲಾಗಿದೆ. ಅದರಲ್ಲಿ ನಾವು PSIಯನ್ನು ನಾವು ನೋಡ್ತಾ ಹೋದರೆ 600 PSI ಹುದ್ದೆಗಳಿಗೆ ಅನುಮತಿಯನ್ನು ನೀಡಲಾಗಿದೆ. ಆರ್ಥಿಕ ಇಲಾಖೆಯಿಂದ ಅನುಮತಿಯನ್ನು ನೀಡಲಾಗಿದ್ದು ಪರಿಶೀಲನೆಯಲ್ಲಿ ಇದೆ ಅಂತ ಇಲ್ಲಿ ಮೆನ್ಷನನ್ನು ಮಾಡಲಾಗಿದೆ ನೋಡಿ. ಅದೇ ರೀತಿ PC ಹುದ್ದೆಗಳು ನೇಮಕ ಆಗಲು ಎಷ್ಟು PC ಹುದ್ದೆಗಳಿಗೆ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ದೊರಕಿದೆ ಅಂತ ನಾವು ನೋಡ್ತಾ ಹೋದರೆ ಇಲ್ಲಿ ನೀವು ಗಮನಿಸಬಹುದು. ಸ್ಪೈ RPC 1,733 ಹುದ್ದೆಗಳು ಸ್ಪೈ RPC ಅಂದರೆ KSRP ವಿಭಾಗದೊಳಗೆ ಇದು ಬರುತ್ತದೆ. ಮತ್ತು KSISF 165 ಹುದ್ದೆಗಳು ಮತ್ತು ಅನುಯಾಯಿ ಅಂತ ಇದೆಯಲ್ಲ ಅದು 900 ಹುದ್ದೆಗಳಿದೆ. ಅದೇ ರೀತಿ ಇಲ್ಲಿ ಸ್ಪೈ RPC ಅಂತ ಮತ್ತೆ ಇದೆ ನೋಡಿ, 1,350 ಹುದ್ದೆಗಳು. ಟೋಟಲ್ CPC 154 ಹುದ್ದೆಗಳು. ಟೋಟಲ್ ನಾವು PC ಹುದ್ದೆಗಳನ್ನು ಕನ್ಸಿಡರ್ ಮಾಡಿದರೆ 4,381 ಹುದ್ದೆಗಳು ಖಾಲಿ ಇವೆ. ಇವು ಆರ್ಥಿಕ ಇಲಾಖೆಯಿಂದ ಅನುಮೋದನೆಯನ್ನು ಸಹಿತ ಪಡೆದಿದ್ದು ಅತಿ ಶೀಘ್ರದಲ್ಲಿ ನೇಮಕಾತಿ ಆಗುವ ಎಲ್ಲ ಲಕ್ಷಣಗಳು ಇವೆ. ಯಾರೆಲ್ಲ PC ಮತ್ತು PSIಗೆ ಯಾರೆಲ್ಲ ಸ್ಟಡಿಯನ್ನು ಮಾಡ್ತಿದ್ದೀರಾ, ಸ್ಟಡಿಯನ್ನು ಕಂಟಿನ್ಯೂಸ್ ಆಗಿ ಮಾಡಿ. ಅದೇ ರೀತಿ ರಾಜ್ಯದಲ್ಲಿ ಖಾಲಿ ಇರುವ ಒಟ್ಟು ಹುದ್ದೆಗಳು ನಾವು ಸದನದಲ್ಲಿ ಮುಖ್ಯಮಂತ್ರಿಗಳು ಮಾಹಿತಿ ನೀಡಿರುವಂತೆ 2,84,000ಕ್ಕಿಂತ ಅಧಿಕ ಹುದ್ದೆಗಳು ಖಾಲಿ ಇದ್ದು 2026ರಲ್ಲಿ 1,00,000ಕ್ಕಿಂತ ಅಧಿಕ ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದೆಂತ ಮಾನ್ಯ ಮುಖ್ಯಮಂತ್ರಿಗಳು ಸದನಕ್ಕೆ ತಿಳಿಸಿದ್ದಾರೆ. ಯಾವಾಗ ಮಾಡ್ತಾರೋ ಏನೋ ದೇವರೇ ಬಲ್ಲ. ಆದರೆ ಈಗಂತೂ 10,000ರಿಂದ 15,000 ಹುದ್ದೆಗಳು ಮಾತ್ರ ರಿಕ್ರೂಟ್ಮೆಂಟ್ ಆಗುವುದಂತೂ ನಿಜ. ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಮಾಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು, ನಮಸ್ಕಾರ.